ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಉಳಿ ಏಟನ್ನು ಪೆಟ್ಟು ಅಂದುಕೊಂಡರೆ ಯಾವ ಕಲ್ಲು ಶಿಲೆಯಾಗಲು ಸಾಧ್ಯವಿಲ್ಲ. ನೇಗಿಲು ಉಳೋದನ್ನು ನೋವು ಅಂತ ಅಂದುಕೊಂಡರೆ ಯಾವ ಭೂಮಿಯೂ ಕೂಡ ಫಲ ಕೊಡುವುದಿಲ್ಲ. ಹಾಗೆಯೇ ತಂದೆ ಬೈಯುವುದನ್ನು ಮಗ ತಪ್ಪು ಎಂದು ತಿಳಿದುಕೊಂಡರೆ ಯಾವ ಮಗನೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಿಲ್ಲ. ಸುಳ್ಳು ಹೇಳಿ ಒಳ್ಳೆಯವನು ಎಂದು ಕರೆಸಿಕೊಳ್ಳುವ ಬದಲು ಸತ್ಯವನ್ನೇ ಹೇಳಿ ನೀವು ಕೆಟ್ಟವರಾದರೂ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತ ಹೃದಯಗಳಲ್ಲಿ ಉಳಿದು ಬಿಡುತ್ತದೆ. ಬೈದು ಬುದ್ಧಿ ಹೇಳುವ ಜನರನ್ನು ನಂಬಿ, ಆದರೆ ಹೊಗಳಿ ಹೊಗಳಿ ನಿಮ್ಮನ್ನು ಅಟ್ಟಕ್ಕೆ ಏರಿಸುವ ಜನರನ್ನು ಎಂದಿಗೂ ನಂಬಬೇಡಿ. ಏಕೆಂದರೆ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ನಯವಂಚಕರು ಅವರೇ ಆಗಿರುತ್ತಾರೆ. ಹೊರಮನಸ್ಸು ಹೇಳುತ್ತದೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬೇಡ ಎಂದು, ಆದರೆ ಒಳಮನಸ್ಸು ಹೇಳುತ್ತದೆ ಯಾರನ್ನು ಕಳೆದುಕೊಳ್ಳಬೇಡ. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೋ ಎಂದು. ಬೇಡ ಎಂದು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅದು ವಸ್ತುವೇ ಆಗಲಿ ಅಥವಾ ವ್ಯಕ್ತಿಯೇ ಆಗಲಿ. ಇಲ್ಲದಿದ್ದರೆ ಚಿಂತೆ ಚಿತೆಯಾಗಿ ಮಾರ್ಪಾಡಾಗುತ್ತದೆ. ನೀವು ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ಟವರನ್ನು ಎಂದಿಗೂ ಮರೆಯಬೇಡಿ. ಏಕೆಂದರೆ ದುಡ್ಡು ಕೊಟ್ಟಿರುವವರು ಯಾರೂ ಕೂಡ ಕೋಟ್ಯಾಧಿಪತಿಗಳು ಆಗಿರುವುದಿಲ್ಲ. ಕೋಟ್ಯಾಧಿಪತಿಗಳು ಆಗಿರುವವರು ದುಡ್ಡು ಕೊಡೋದೇ ಇಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಕನಸು, ಗುರಿಗಳು, ಗೆಲುವು, ಸೋಲು ಎಲ್ಲರ ಪಯಣದಲ್ಲೂ ಸಿಹಿ ಕೈಗಳ ಸಾರ ಇದ್ದೇ ಇರುತ್ತದೆ. ಅವರವರ ಭಾವನೆಗಳ ಮೇಲೆ ಯಾರು ಬೆಲೆ ಕಟ್ಟಲಾಗದ ಬಾಂಧವ್ಯವೂ ಇರುತ್ತದೆ, ಭರವಸೆಯೂ ಇರುತ್ತದೆ. ಯಾರ ಭಾವನೆಗಳನ್ನು ಟೀಕಿಸಬೇಡಿ. ಬದುಕಿನ ಭಾವನೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ಯಾರನ್ನು ನೋಯಿಸುವ ಹಕ್ಕು ನಮಗಿಲ್ಲ. ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಸಹೋದರ, ದಯೆ ಸಹೋದರಿ, ಶಾಂತಿಯೇ ಪತ್ನಿ, ಕ್ಷಮೆ ಮಗ. ಇವರೇ ನೋಡಿ ನಮ್ಮ ಜೀವನದ 6 ಜನ ಬಾಂಧವರು. ನೀವು ತೆಗೆದುಕೊಳ್ಳುವ ಒಳ್ಳೆ ನಿರ್ಧಾರಗಳು ನಿಮ್ಮನ್ನು ಅರ್ಧ ಗೆಲ್ಲಿಸಿದರೆ ಇನ್ನು ಅರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಏನು ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗಿ, ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗಿ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ಅಲ್ಲವೇ? ಜ್ಞಾನ ಎಂಬ ಸಂಪತ್ತು ತಾಳ್ಮೆ ಎನ್ನುವ ಆಯುಧದ ಜೊತೆಗೆ ನಗುವಿನಂತಹ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲಾ ದಿಕ್ಕುಗಳಿಂದಲೂ ಬಂದು ಸೇರುತ್ತದೆ. ಹಲವು ಬಾರಿ ಈ ಬದುಕು ಮನುಷ್ಯನಿಗೆ ಬಲವಾದ ಹೊಡೆತಗಳನ್ನು ನೀಡುತ್ತದೆ. ಏಕೆ ಗೊತ್ತಾ? ಬಲಿಯಾಗುತ್ತೀಯೋ ಅಥವಾ ಬಲಶಾಲಿಯಾಗಿ ಇರುತ್ತೀಯೋ ಅಂತ. ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಮೊದಲ ಬಾರಿ ಮಾಡಿದ ತಪ್ಪು ಆಕಸ್ಮಿಕ. ಪದೇ ಪದೇ ಮಾಡುವ ತಪ್ಪು ಅದು ನಿಮ್ಮದೇ ಆಯ್ಕೆ. ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ದೇವರು ಮಾತ್ರವೇ ಕಾರಣವಾಗಿರುವುದಿಲ್ಲ. ನಾವು ನಂಬಿದ ನಂಬಿಕೆ ದ್ರೋಹಿಗಳು ಕೂಡ ಕಾರಣರಾಗಿರುತ್ತಾರೆ. ಜೀವನದಲ್ಲಿ ಎಂಥದೇ ಕಠಿಣ ಸಂದರ್ಭಗಳಲ್ಲೂ ಈ 3 ತ್ಯಾಗ ಮಾಡಬೇಡಿ. ಅವುಗಳೆಂದರೆ ನಿಮ್ಮ ಕುಟುಂಬ, ನಿಮ್ಮ ಹೃದಯ, ನಿಮ್ಮ ಘನತೆ. ಸನ್ಮಾನವನ್ನು ಮೌನದಿಂದ ಸ್ವೀಕರಿಸಿ, ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ. ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲಿ ನಾವು ಅರಸುವ ಉತ್ತರಗಳು ಇರುತ್ತವೆ. ನಾವು ಎಷ್ಟು ಓದಿದ್ದೇವೆ ಎಂದು ತಿಳಿದುಕೊಳ್ಳುವುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣವೆಂದರೆ ನಮ್ಮ ಮಾತು, ಸಂಸ್ಕಾರ, ನಡವಳಿಕೆ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಸಮಾಧಾನ ಇಲ್ಲದ ಕಡೆ ಸಂಪತ್ತು ಎಷ್ಟಿದ್ದರೂ ವ್ಯರ್ಥವೇ. ಜಗತ್ತನ್ನೇ ಮೆಚ್ಚಿಸುವ ಹುಚ್ಚು ಬೇಡ. ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬದುಕುವ ಬದುಕು ಯೋಗ್ಯವಾದದ್ದು. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದದ್ದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಶ್ರಮವೂ ನಿಮ್ಮದೇ, ಸಮಯವೂ ನಿಮ್ಮದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿಮ್ಮದೇ ಆಗುತ್ತದೆ. ಪರಿಸ್ಥಿತಿ ಎಷ್ಟೇ ಕೈ ಮೀರಿದರೂ ಬೆಳೆಯಬೇಕು ಎನ್ನುವ ದೃಢ ಸಂಕಲ್ಪವಿದ್ದರೆ ನಮ್ಮ ಪರಿಶ್ರಮವು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ.
ನಾವು ಜೀವಿಸುವ ಈ ಬದುಕು ಹೇಗಿರಬೇಕು ಎಂದರೆ ಬೆಳಗ್ಗೆ ಎದ್ದಾಗ ದೃಢವಾಗಿರಬೇಕು, ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಈ ದೇಹ, ಈ ಮುಖ, ಈ ಸೌಂದರ್ಯ ಎಲ್ಲವನ್ನು ನಾವು ಸಾಲದಿಂದಲೇ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ಒಪ್ಪಿಸಿ ನಾವಿಲ್ಲಿಂದ ಹಿಂತಿರುಗಲೇಬೇಕು. ನಿಮಗೆ ಸಿಗದೇ ಇರುವ ಯೋಗ್ಯರಿಗೆ ನಿಮ್ಮನ್ನು ಕಾಡುವ ಶಕ್ತಿ ಇದ್ದರೆ ಕಾಣದ ದೇವರಿಗೆ ನಿಮ್ಮನ್ನು ಕಾಪಾಡುವ ಶಕ್ತಿ ಇದ್ದೇ ಇರುತ್ತದೆ. ಋಣ ಮುಗಿದ ಮೇಲೆ ಎಲ್ಲರೂ ಇಲ್ಲಿಂದ ತಕ್ಷಣವೇ ಹೊರಡಬೇಕು. ಆತ್ಮಹತ್ಯೆ, ಹೃದಯಾಘಾತ, ಅಪಘಾತ ಎಲ್ಲವೂ ಕೇವಲ ಕಾರಣ ಮತ್ತು ನಿಮಿತ್ತ ಮಾತ್ರ. ನೆನಪಿಡಿ ಸ್ನೇಹಿತರೆ, ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠವಾದ ಉಡುಗೊರೆ, ಸಂತೃಪ್ತಿಯ ಶ್ರೇಷ್ಠವಾದ ಸಂಪತ್ತು, ವಿಶ್ವಾಸಾರ್ಹತೆ ಶ್ರೇಷ್ಠವಾದ ಸಂಬಂಧ. ಮನಸ್ಸು ಮತ್ತು ವಸ್ತುಗಳ ಮಧ್ಯ ನಿಕಟ ಸಂಬಂಧ ಹೆಚ್ಚಾಗುತ್ತಿರುವುದರಿಂದ ಮನಸ್ಸುಗಳ ಮಧ್ಯ ಸಂಬಂಧಗಳು ನಿಕೃಷ್ಟ ಸ್ಥಿತಿಗೆ ಬಂದು ತಲುಪುತ್ತಿರುವುದು. ಯಾರದ್ದೋ ಮನಸ್ಸಿನ ಕೊಳಕು ನಿಮ್ಮ ಮನಸ್ಸಿನ ಸೌಂದರ್ಯವನ್ನು ಹಾಳು ಮಾಡದೇ ಇರಲಿ. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪಗಳು ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಜನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀವು ಯಾವ ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ. ಒಬ್ಬರ ಮನಸ್ಸನ್ನು ನೋಯಿಸುವುದೇ ದೊಡ್ಡ ಸಾಧನೆಯಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುತ್ತದೆ, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಆನಂದ ಶತ್ರುಗಳಲ್ಲಿ ತಳಮಳ ಹುಟ್ಟಿಸುವಂತಿರಬೇಕು. ಕಾಲ ಯಾವತ್ತೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಜೀವನದಲ್ಲಿ ಇಲ್ಲಿಯ ತನಕ ಏನೆಲ್ಲ ಆಗಿದೆಯೋ ಆಗಿದ್ದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗಿದೆ. ಸದ್ಯಕ್ಕೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಲು ಬೇಡಿ, ಜಾಸ್ತಿ ಕೊರಗಲು ಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಬಹಳಷ್ಟು ಸಲ ಕಣ್ಣು ಆಸೆ ಪಟ್ಟಿದ್ದೇ ಸಿಗುವುದಿಲ್ಲ. ಅಂತಹದರಲ್ಲಿ ಮನಸ್ಸು ಆಸೆ ಪಟ್ಟಿದ್ದು ಸಿಗುತ್ತದೆಯೇ? ಸಮಯ ಒಂದೇ ರೀತಿ ಇರುವುದಿಲ್ಲ. ಇಂದು ನಿಮ್ಮನ್ನು ಅಳಿಸಿದವರು ಮುಂದೊಂದು ದಿನ ಅಳುವ ಸಮಯ ಬಂದೇ ಬರುತ್ತದೆ. ಜೀವನದಲ್ಲಿ ನಿಮಗೆ ಕಷ್ಟಗಳು ಎದುರಾದಷ್ಟು ನೀವು ಬಲಿಷ್ಠರಾಗುತ್ತೀರಾ. ಹಾಗಾಗಿ ಕಷ್ಟಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿ. ಕೋಪದಿಂದ ಅಳುತ್ತಾ ಎಲ್ಲವನ್ನು ಮಾತನಾಡುವ ವ್ಯಕ್ತಿ ನಿಜವನ್ನೇ ಹೇಳುತ್ತಾನೆ. ಏಕೆಂದರೆ ಕೋಪ ಮತ್ತು ಅಳು ವ್ಯಕ್ತಿಗೆ ಸತ್ಯವನ್ನೇ ಮಾತನಾಡಲು ಒತ್ತಾಯಿಸುತ್ತದೆ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರವನ್ನೇ ಸೃಷ್ಟಿಸುತ್ತದೆ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತೆ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿ ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುತ್ತಿದ್ದವನ ಶವವನ್ನು 3 ಸುತ್ತು ಸುತ್ತಿ ಹೊಡೆದದ್ದು ಮಣ್ಣಿನ ಮಡಿಕೆಗೆ ಹೊರತು ಚಿನ್ನ, ಬೆಳ್ಳಿ, ಬಂಗಾರಕ್ಕಲ್ಲ. ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ಪರಮಾತ್ಮನು ಕೆಟ್ಟವರನ್ನು ಕೊಂದು ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆ ಮಾಡುವುದಿಲ್ಲ. ಬದಲಾಗಿ ಕೆಟ್ಟವರಿಗೆ ತನ್ನಲ್ಲಿರುವ ಜ್ಞಾನವನ್ನು ಕೊಟ್ಟು ಒಳ್ಳೆಯವರನ್ನಾಗಿ ಪರಿವರ್ತಿಸಿ ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆ ಮಾಡುತ್ತಾನೆ. ಯಾವಾಗಲೂ ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶವನ್ನೇ ಕೊಡುತ್ತದೆ. ಅದಕ್ಕಾಗಿ ನೀವು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.